ಆ್ಯಂಡ್ ನಿಮ್ಮ ಬಗ್ಗೆ ಹೇಳಿದ್ರಿ, ಇನ್ನು ಯೂಟ್ಯೂಬ್ ಜರ್ನಿ ನಿಮ್ಮ ಸ್ಟಾರ್ಟ್ ಆಗಿದೆ ಹೇಗೆ? ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ ಅಂತ? ಯೂಟ್ಯೂಬರ್ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನನ್ನೊಳಗೆ ಒಬ್ಬ ಫಿಲ್ಮ್ ಮೇಕರ್, ಒಬ್ಬ ಡೈರೆಕ್ಟರ್, ಒಬ್ಬ ಸಾಂಗ್ ರೈಟರ್ ಎಲ್ಲ ಇದ್ದ. ಬಟ್ 15 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಮಯ ಕಳೆದ ಮೇಲೆ ಇಲ್ಲೊಂದು ಕಡೆ ಒಂದು ಆತ್ಮತೃಪ್ತಿ ಇರಲಿಲ್ಲ. ನಾನು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ನಾನು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸಿನಿಮಾ ಅಂದರೆ ಗೊತ್ತಲ್ಲ, ಸಾಕಷ್ಟು ಹೈರಾರ್ಕೀಸ್ ಇರುತ್ತೆ. ಈಗ ನೀವು ಅಂದ್ಕೊಂಡಿರೋದೇ ಆಗತ್ತೆ ಅನ್ನೋದು ಯಾವ ಗ್ಯಾರಂಟಿನೂ ಇರಲ್ಲ. ನಾನು ಅನ್ಕೊಂಬಂದಿದ್ದು ಹೀರೋ ಆಗಬೇಕು ಅಂತ. ಬಟ್ ಎಲ್ಲೋ ಎಷ್ಟೊಂದು ಮಿಸ್ಗಳು ಹೊಡೆದು ಅದಾದಮೇಲೆ ನಾನು ವಿಲನ್ ಆದೆ. ಅದಾದಮೇಲೆ ಏನೇನು ಪಾತ್ರ ಸಿಗುತ್ತೋ ಎಲ್ಲ ಮಾಡಿದೆ. ಯಾಕೆಂದರೆ ನನಗೆ ಯಾವ ಬ್ಯಾಕ್ಗ್ರೌಂಡ್ ಇರಲ್ಲ, ಯಾವ ಬ್ಯಾಕಪ್ ಇರಲ್ಲ, ಯಾವ ಗಾಡ್ ಫಾದರ್ ಇರಲಿಲ್ಲ. ಸ್ವಂತವಾಗಿ ರೋಡು ಬೀದಿ ಅಲ್ದು ಫೋಟೋಗಳನ್ನ ಕೊಟ್ಟು ಚಾನ್ಸ್ ಗಿಟ್ಸ್ಕೊಂಡು ನಾನು. ಸೊ ನಮ್ಗೆ ಯಾವುದೇ ರೀತಿಯ ಈಗೋ ಅಥವಾ ಅಹಂ ಇರಲಿಲ್ಲ. ನಮ್ಗೆ ಇದೇ ಆಗಬೇಕು ಅಂತ. ಒಟ್ಟಲ್ಲಿ ಇಲ್ಲಿ ಇರಬೇಕು, ಇಲ್ಲೇ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಅಭಿಲಾಷೆಯೊಂದಿಗೆ ನಾನು 17ನೇ ವರ್ಷದಲ್ಲಿ ನಾನು ಫಸ್ಟ್ ಶುರು ಮಾಡಿದ್ದು ಸಿನಿಮಾ ಜರ್ನಿನ. ಫಸ್ಟು TN ಸಿದ್ದರಾಮಯ್ಯ ಜೊತೆ ಕೆಲಸ ಮಾಡಿದೆ. ಹಾಗೆಯೇ ನೆಕ್ಸ್ಟು ಕಸ್ತೂರಿ ಚಾನಲಲ್ಲಿ ಸೀರಿಯಲ್ ಮಾಡ್ತಾಯಿದ್ದೆ. ಸುಮಾರು ಒಂದು 20-25 ಸೀರಿಯಲ್ ಮಾಡಿದ್ದೀನಿ. ಅದಾದಮೇಲೆ ಒಂದು 25 ಪಿಕ್ಚರ್ ಕೂಡ ಮಾಡಿದ್ದೀನಿ. ಕಡೆಯ ಪಿಕ್ಚರು ವಿಕ್ರಾಂತ್ ಋಣ, ಕಿಚ್ಚ ಸುದೀಪ್ ಅವ್ರ ಜೊತೆಗೆ. ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ನಿಮಗೆಲ್ಲ ಗೊತ್ತಲ್ಲ, ನಮ್ಮೆಲ್ಲರಿಗೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಯಿತು ಅಂತ. ಆವಾಗ ನನ್ನ ಸಾಕಷ್ಟು ಸ್ನೇಹಿತರನ್ನ ನಾನು ಕಳ್ಕೊಂಡೆ, ಇನ್ಕ್ಲೂಡಿಂಗ್ ಸಂಚಾರಿ ವಿಜಯ್, ನನ್ನ ಬಹಳ ಆತ್ಮೀಯ ಸ್ನೇಹಿತರು. ಅವ್ರನ್ನ ಕಳ್ಕೊಂಡಿದ್ದ ಕ್ಷಣದಲ್ಲಿ ನನಗೆಲ್ಲ ಒಂದು ಕಡೆ ಅನಿಸ್ತು, ಸ್ನೇಹಿತರೆಲ್ಲ ಪಟ್ ನನಗಿಂತ ಚಿಕ್ಕವರು, ಕೆಲವರು ನನಗಿಂತ ಹತ್ತಿರ ಇದ್ದವರು, ನಾವೇನು ಮಾಡೇ ಇಲ್ಲ, ಬರೀ ಸಿನಿಮಾ ಅಂತಲೇ ಕಳೆದ್ಬಿಟ್ವಿ ಟೈಮ್ನ. ಜಗತ್ತು ನೋಡಿಲ್ಲ, ಜಗತ್ತನ್ನ ಅರ್ಥ ಮಾಡ್ಕೊಂಡಿಲ್ಲ, ಬೇರೆ ದೇಶ ಸಂಸ್ಕೃತಿಯನ್ನು ನಮಗೇನು ಗೊತ್ತಿಲ್ಲ, ಬಾವಿಲಿರೋ ಕಪ್ಪೆ ಥರ ಬದುಕುಟ್ವಾ ಅನ್ನೋ ಒಂದು ಕ್ವಶನ್ ಬಂತು. ಆ ಕ್ವಶನ್ಗೆ ಹೆಂಗೆ ಉತ್ತರ ಕೊಡೋದು ಅಂದ್ಬಿಟ್ಟು ಬ್ಯಾಕ್ ಮಾಡಿಕೊಂಡು ವೀಸಾ ಅಪ್ಲೈ ಮಾಡಿದೆ ರಷ್ಯಾಗೆ. ಯಾವತ್ತೂ ಆಚೆನೇ ಹೋಗಿಲ್ಲ ನಾನು ಅಲ್ಲಿವರೆಗೂ ಥೈಲ್ಯಾಂಡ್ಗೆ ಒಂದ್ಸಲಿ ಹೋಗಿದ್ದೆ, ದುಬೈಗೆ ಒಂದ್ಸಲಿ ಹೋಗಿದ್ದೆ. ಸಡನ್ನಾಗಿ ರಷ್ಯಾ ವೀಸಾ ಬಂತು, ಹೊರಟೆ.